ಈ ಡ್ರಿಂಕ್ನ ಒಮ್ಮೆ ಮಾಡ್ಕೊಂಡು ಕುಡಿದ್ರೆ ನಿಮ್ಗೆ ಬಿಸಿಲೇ ಗೊತ್ತಾಗಲ್ಲ. ಇಷ್ಟು ಬೇಸಿಗೆ ಒಳಗೂ ನಿಮ್ಮ ಬಾಡಿ ಅಷ್ಟು ಕೂಲ್ ಆಗುತ್ತೆ. ಇದು 2 ನಿಮಿಷದಾಗ ರೆಡಿ ಆಗ್ತೈತಿ. ಬರ್ರಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಒಂದು ಕರ್ಬೂಜ ತೊಗೊಂಡಿನಿ. ಇದನ್ನು ಸಣ್ಣದಾಗಿ ಪೀಸ್ ಮಾಡಿಕೊಡ್ರಿ. ಈ ಟೈಮಾಗ ಬೇಸಿಗೆ ಅಂತೂ ಭಾಳ ಐತಿ. ನೀವು ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ. ಹಾಗಂತ ಕಂಟಿನ್ಯೂ ಬರೀ ನೀರು ಕುಡಿಯೋಕ್ಕೂ ಆಗಂಗಿಲ್ಲ. ಅದಕ್ಕೆ ದಿನ ಒಂಥರ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ನಿಮ್ಮ ಬಾಡಿನೂ ಕೂಲಾಗಿರುತ್ತೆ. ಆಮೇಲೆ ನಿಮ್ಗೆ ನೀರಿನ ಅಂಶನೂ ಜಾಸ್ತಿ ಹೋಗುತ್ತೆ. ನೀವು ವೆರೈಟಿ ಕುಡ್ದೋರ ಫೀಲು ನಿಮಗಿರುತ್ತೆ. ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳತ್ತೀನಿ. ನೀವು ಬೇಕಂದ್ರೆ ಇದಕ್ಕೆ ಬೆಲ್ಲದ ಪೌಡರ್ ಹಾಕ್ಕೋಬೋದು. ಇಲ್ಲಾಂದರೆ ಏನೂ ಬೇಡ, ಹಾಗೆ ಮಿಕ್ಸಿ ಮಾಡ್ತೀನಿ ಅಂದ್ರೆ ಹಾಗೇನೂ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಸಕ್ಕರೆ ಹಾಕೀನಿ. 1-2 ಚಮಚ ಅಷ್ಟು ಸಕ್ಕರೆ ಹಾಕೀನಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಫುಲ್ ಗ್ರೈಂಡ್ ಮಾಡಬೇಕು. 1-2 ಪೀಸ್ ಇದ್ದರೂ ಏನಾಗಲ್ಲ. ಮೇಲೆ ನೀವು ಬೇಕಂದ್ರೆ ಪೀಸ್ ಹೆಚ್ಚಿನೂ ಹಾಕ್ಕೋಬೋದು. ಇನ್ನು ಕುಡಿಯೋಕೆ ಟೇಸ್ಟ್ ಚಲೋ ಬರ್ತೈತಿ. ಕುಡ್ದೋರ ಜೊತೆ ಅದ್ರ ಜೊತೆ ಪೀಸು ಬರ್ತಾವೆ, ತಿನ್ನೋಕ್ಕೂ ರುಚಿ ಇರ್ತೈತಿ. ಇಲ್ಲಿ ನಾನು ಇದನ್ನು ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳಕತ್ತೀನಿ. ಹಂಗೆ ನನ್ನ ಚಾನಲ್ನಾಗ ಆಲ್ರೆಡಿ ವಿಡಿಯೋ ಪೋಸ್ಟೆಡ್ ಅದಾವ. ನಿಮ್ಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಒನ್ ಟೈಮ್ ಚಾನಲ್ನ ವಿಸಿಟ್ ಮಾಡಿ ವಿಡಿಯೋಸ್ ಎಲ್ಲ ನೋಡಿರಿ, ಹೆಂಗಾಗ್ಯಾವ ಅಂತ ಕಮೆಂಟ್ ಮಾಡಿರಿ. ಮತ್ತು ನಿಮ್ಗೆ ಯಾವುದಾದ್ರೂ ವಿಡಿಯೋ ಬೇಕಿದ್ರೆ ಹೇಳ್ರಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲಿ ಐಸ್ ಕ್ಯೂಬ್ ಹಾಕ್ಕೊಳಕತ್ತೀನಿ. ಐಸ್ ಕ್ಯೂಬ್ ಆಪ್ಷನಲ್, ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಇದು ಆಲ್ರೆಡಿ ಕೂಲ್ ಇರುತ್ತೆ. ಇನ್ನೊಂದು ಸ್ವಲ್ಪ ಕೂಲ್ ಬೇಕಂದ್ರೆ ಅಷ್ಟೇ ಹಾಕೋಬೇಕು. ಈ ಬೇಸಿಗೆಗೆ ತಂಪಾಗಿರುವಂಥ ಡ್ರಿಂಕ್ ರೆಡಿ ಆಗೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.